ಮಾಡಿ ಮುಂದುವರಿದ್ವಿ. ಆಮೇಲೆ ಇನ್ನೂ ಒಂದು, ಈಗ ನೀವು ಹೇಳಿದ್ರಿ ನಮ್ಮವ್ರಿಗೆ ಹೊರೆ ಬೀಳ್ತದೆ ಅಂತ ಹೇಳಿ. ಈಗ ನಾಳೆ ನಾನು ಚೆಕ್ ಮಾಡಿದ್ರೆ ಈಗ ಯಾರಿಗೆ ಆಗ್ಬೇಕಾಗುತ್ತೆ? ನಿಮ್ಮವ್ರಿಗೂ ಈಗ ಎರಡೂ ಕಡೆಯಿಂದ ಇರ್ತದೆ. ಅವರು ಸಾಧ್ಯ ಆದಷ್ಟು ನೀವು ಪ್ಯಾಸೆಂಜರ್ ವೆಹಿಕಲ್ಸ್ ಅವರು ಬರೀ ಪ್ಯಾಸೆಂಜರ್ಸ್ ನ ಕರ್ಕೊಂಡು ಹೋಗಿ ಅಂತ ಮನವಿ ಮಾಡ್ಕೊಳ್ಳಿ. ನಾವು ಮನವಿ ಮಾಡ್ಕೊಳ್ತೀವಿ. ಗೂಡ್ಸ್ ಪ್ಯಾಸೆಂಜರ್ ಅಲ್ಲಿ ಗೂಡ್ಸ್ ಬೇಡ ಅಂತ ನೀವು ಹೇಳ್ಕೊಳ್ಳಿ. ಅಷ್ಟು ಮೀರಿ ಮಾಡ್ತು ಅನ್ನೋದಾದ್ರೆ ನಾವು ಎನ್ಫೋರ್ಸ್ ಮಾಡ್ತೀವಿ. ಸಂಸ್ಥೆ ಮೇಲೂ ಕ್ರಮ ಆಗುತ್ತೆ, ತಗೊಂಡು ಹೋಗ್ತಿರೋರ ಮೇಲೂ ಕ್ರಮ ಆಗುತ್ತೆ. ನಾವು ಹಂಗಂತ ಅವ್ರ ಮೇಲೆ ಬಿಡಕ್ಕಾಗಲ್ಲ. ಆ ಕೆಲಸ ಹೌದು ಹೌದು. ಪ್ಯಾಸೆಂಜರ್ ವೆಹಿಕಲ್ ಅಲ್ಲಿ ಎಷ್ಟು ಕೆಜಿ ಹಾಕಂಗಿಲ್ಲ. ಪ್ಯಾಸೆಂಜರ್ ಲಗೇಜು ಈಗ ಆಟೋ ರಿಕ್ಷಾ ಕಾಂಟ್ರಾಕ್ಟ್ ಕ್ಯಾರೇಜ್ ಆಗಿರೋದ್ರಿಂದ ಮತ್ತೆ ಅದು ವಿತಿನ್ ಸಿಟಿ ಲಿಮಿಟ್ಸ್, ಒಂದೊಂದು ಸಿಟಿಯಲ್ಲಿ ಒಂದೊಂದು RTA ಒಂದೊಂದು ರೇಡಿಯಸ್ ಕೊಟ್ಟಿರ್ತಾರೆ. 5 ಕಿಲೋಮೀಟರ್ ಕೊಟ್ಟಿರ್ತಾರೆ, 8 ಕಿಲೋಮೀಟರ್ಸ್ ಕೊಟ್ಟಿರ್ತಾರೆ. ಆ ಕಿಲೋಮೀಟರ್ ಅಲ್ಲಿ 5 ಕಿಲೋಮೀಟರ್ಗೆ ಒಬ್ರು ಪ್ಯಾಸೆಂಜರ್ ಎಷ್ಟು ತಗೊಂಡು ಹೋಗ್ಬೋದು ನಿಮಗೆ? ಅಷ್ಟನ್ನ ಮಾತ್ರ ತಗೊಂಡು ಹೋಗುವಂತಾಗದು. ಹಂಗಾಗಿ ಇಲ್ಲಿ ಗೂಡ್ಸ್ ಅನ್ನೋದು ಬರೋದೇ ಇಲ್ಲ. ಎಷ್ಟು ಗೂಡ್ಸ್ ತಗೊಂಡು ಹೋಗ್ಬೇಕು ಅನ್ನೋ ಪ್ರಶ್ನೆನೇ ಬರಲ್ಲ. ಒಂದು ಪ್ಯಾಸೆಂಜರ್ ಲಗೇಜ್ ಅಷ್ಟೇ. ಅವರು ವೈಯಕ್ತಿಕವಾಗಿ ಏನಾದ್ರು ಅವ್ರದ್ದು ಪರ್ಸನಲ್ ಲಗೇಜ್ ಏನಾದ್ರು ಇದ್ರೆ ಅದನ್ನ ಕ್ಯಾರಿ ಮಾಡ್ಬೋದೇ ಹೊರತಾಗಿ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಗೂಡ್ಸ್ ಲಗೇಜ್ ಆಗ್ಲಿ ಬೇರೆ ತರದ ಕಮರ್ಷಿಯಲ್ ಲಗೇಜ್ ಆಗ್ಲಿ ಅವರು ಹಾಕುವಂತಕ್ಕೆ ಅವಕಾಶ ಇಲ್ಲ. ಪ್ಯಾಸೆಂಜರ್ ವೆಹಿಕಲ್ ಅಲ್ಲಿ ಎಷ್ಟು ಕೆಜಿ ಹಾಕಂಗಿಲ್ಲ. ಪ್ಯಾಸೆಂಜರ್ ಲಗೇಜು ಈಗ ಆಟೋ ರಿಕ್ಷಾ ಕಾಂಟ್ರಾಕ್ಟ್ ಕ್ಯಾರೇಜ್ ಆಗಿರೋದ್ರಿಂದ ಮತ್ತೆ ಅದು ವಿತಿನ್ ಸಿಟಿ ಲಿಮಿಟ್ಸ್, ಒಂದೊಂದು ಸಿಟಿಯಲ್ಲಿ ಒಂದೊಂದು RTA ಒಂದೊಂದು ರೇಡಿಯಸ್ ಕೊಟ್ಟಿರ್ತಾರೆ. 5 ಕಿಲೋಮೀಟರ್ ಕೊಟ್ಟಿರ್ತಾರೆ, 8 ಕಿಲೋಮೀಟರ್ಸ್ ಕೊಟ್ಟಿರ್ತಾರೆ. ಆ ಕಿಲೋಮೀಟರ್ ಅಲ್ಲಿ 5 ಕಿಲೋಮೀಟರ್ಗೆ ಒಬ್ರು ಪ್ಯಾಸೆಂಜರ್ ಎಷ್ಟು ತಗೊಂಡು ಹೋಗ್ಬೋದು ನಿಮಗೆ? ಅಷ್ಟನ್ನ ಮಾತ್ರ ತಗೊಂಡು ಹೋಗುವಂತಾಗದು. ಹಂಗಾಗಿ ಇಲ್ಲಿ ಗೂಡ್ಸ್ ಅನ್ನೋದು ಬರೋದೇ ಇಲ್ಲ. ಎಷ್ಟು ಗೂಡ್ಸ್ ತಗೊಂಡು ಹೋಗ್ಬೇಕು ಅನ್ನೋ ಪ್ರಶ್ನೆನೇ ಬರಲ್ಲ. ಒಂದು ಪ್ಯಾಸೆಂಜರ್ ಲಗೇಜ್ ಅಷ್ಟೇ. ಅವರು ವೈಯಕ್ತಿಕವಾಗಿ ಏನಾದ್ರು ಅವ್ರದ್ದು ಪರ್ಸನಲ್ ಲಗೇಜ್ ಏನಾದ್ರು ಇದ್ರೆ ಅದನ್ನ ಕ್ಯಾರಿ ಮಾಡ್ಬೋದೇ ಹೊರತಾಗಿ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಗೂಡ್ಸ್ ಲಗೇಜ್ ಆಗ್ಲಿ ಬೇರೆ ತರದ ಕಮರ್ಷಿಯಲ್ ಲಗೇಜ್ ಆಗ್ಲಿ ಅವರು ಹಾಕುವಂತಕ್ಕೆ ಅವಕಾಶ ಇಲ್ಲ. ಟ್ರಾಫಿಕ್ ಅವ್ರಿಗೆ ಹೇಳಿದೀವಿ. ಈಗ ಮೇಡಮ್ ಅವರಿಗೆ ಒಂದು ಧನ್ಯವಾದಗಳು. ಚಾಲಕರ ಪರವಾಗಿ, ಗೂಡ್ ಚಾಲಕರು ಮಾಲೀಕರ ಪರವಾಗಿ ಸಾರಿಗೆ ಇಲಾಖೆಯಿಂದ ಏನು ನಮ್ಮ ಓಂಕಾರೇಶ್ವರಿ ಮೇಡಮ್ ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಎಲ್ಲ ಇದಕ್ಕಿಂತ ಮನಸ್ಫೂರ್ತಿಯಾಗಿ ತುಂಬು ಹೃದಯದ ಧನ್ಯವಾದಗಳು.